ಕೆಲವೊಮ್ಮೆ ರಾಜಕೀಯ ನಾಯಕರು ಯಾವ ವಿಚಾರದಲ್ಲಿ ರಾಜಕೀಯ ಮಾಡ್ತಾರೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಅವ್ರಿಗೆ ಇಷ್ಟು ಸಿಕ್ಕರು ಸಾಕು, ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಹೋಗ್ತಾರೆ. ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದರಲ್ಲಿ ವಿಪಕ್ಷ ಸರ್ಕಾರದ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟು ಈಗ ಡೆಂಗಿ ವಿಚಾರದಲ್ಲಿ ರಾಜಕೀಯ ಮಾಡೋದಕ್ಕೆ ಶುರುವಾಗಿದೆ ವಿಪಕ್ಷ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಡೆಂಗಿ ವಿಚಾರದಲ್ಲಿ ತೀವ್ರ ರಾಜಕೀಯ ಜಟಾಪಟಿ ನಡೀತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಟೀಕಾ ಪ್ರಹಾರವನ್ನು ನಡೆಸ್ತಾ ಇದೆ. ಕರ್ನಾಟಕದ ನೀರಲ್ಲಿ ಕನ್ನಡಿಗರಿಗೆ ಡೆಂಗಿಯಿಂದ ಪ್ರಾಣ ಸಂಕಟ. ತಮ್ಮ ಅಧಿಕೃತ ಎಕ್ಸ್ ಖಾತೆ ಮೂಲಕ ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಗ್ಗೆ ಟೀಕೆಯನ್ನು ವ್ಯಕ್ತಪಡಿಸಿದೆ ಬಿಜೆಪಿ. ಆ ಮೂಲಕ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತೀವ್ರ ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ. ವಿಪಕ್ಷ ನಾಯಕರು ಇವತ್ತು ಈ ಡೆಂಗಿ ಪ್ರಕರಣದಲ್ಲಿ ತೆಗೆದುಕೊಂಡಿರುವಂಥ ಸ್ಟೆಪ್ ಇದೆಯಲ್ಲ ಒಳ್ಳೆಯದು, ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇಂಥ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಮುಂದೆ ಬಂದು ಸರ್ಕಾರ ಜೊತೆ ಕೂತು ಒಂದಷ್ಟು ಚರ್ಚೆಯನ್ನು ಮಾಡಿ 7,000 ಪ್ರಕರಣಗಳು ಇವತ್ತು ರಾಜ್ಯದಲ್ಲಿ. ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗುತ್ತೆ. ರಾಜಕೀಯ ಮುಖಂಡರು ಏರಿಯಾದಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಇರುವಂಥ ಏರಿಯಾದಲ್ಲಿ ಕ್ಲೀನಾಗಿದೆ. ನಾಯಕರ ಮನೆಗಳ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಕ್ಲೀನಾಗಿದೆ. ಹೋಗಿ ಎಲ್ಲ ಕ್ಲೀನ್ ಮಾಡಿ. ಈಗ ಬಿಜೆಪಿ ನಾಯಕರು ಟ್ವೀಟ್ ಮಾಡೋಕ್ಕಿಂತ ಮುಂಚೆ ಸ್ವಚ್ಛ ಭಾರತ್ ಅಭಿಯಾನವನ್ನು ಶುರು ಮಾಡಿದ್ರಲ್ಲ, ಅದನ್ನು ಕೂಡ ಅವ್ರು ಹಾಕ್ಕೋಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಬಿಜೆಪಿಯವರು ಈಗ ಸರ್ಕಾರವನ್ನು ಚಿವುಟುವಂಥ ಕೆಲಸವನ್ನು ಮಾಡಿದ್ದಾರೆ, ಬಡಿದೆಬ್ಬಿಸುವ ಕೆಲಸವನ್ನು ಮಾಡಿದ್ದಾರೆ. ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿದೆ. ಮಾಹಿತಿ ಕೊಡೋದಾದ್ರೆ ನಗೇಂದ್ರ ಬಾಬು, ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಹಾಗೇನೇ ನಿನ್ನೆಯಷ್ಟೇ ಝೀಕಾ ವೈರಸ್ಗೂ ಕೂಡ ಒಂದು ಮೊದಲ ಬಲಿಯಾಗಿರ್ತಕ್ಕಂಥದ್ದು. ಇದೆಲ್ಲವೂ ಆದರೂ ಕೂಡ ರಾಜ್ಯ ಸರ್ಕಾರ ಕೈಗೊಳ್ತಿರ್ತಕ್ಕಂತಹ ಕ್ರಮಗಳೇನಿದೆ ಡೆಂಗಿ ನಿಯಂತ್ರಣಕ್ಕೆ, ಆದರೆ ಆ ಕ್ರಮಗಳು ಸಮರ್ಪಕವಾಗಿಲ್ಲ ಮತ್ತು ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರ ಗಂಭೀರವಾದಂಥ ಆರೋಪ. ನಿನ್ನೆ ಕೂಡ ನಾನು ಜಯದೇವ ಖ್ಯಾತ ಹೃದ್ರೋಗ ತಜ್ಞರಾದಂತಹ ಡಾಕ್ಟರ್ ಮಂಜುನಾಥ್ ಅವರು ಏನು ಸಂಸದರು ಅವ್ರನ್ನು ಕೂಡ ಮಾತಾಡಿಸಿದಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳಿದ್ರು. ಸರ್ಕಾರ ಕ್ರಮಗಳನ್ನ ಕೈಗೊಳ್ತಿದೆ, ಆದರೆ ಆ ಕ್ರಮಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಜೊತೆಗೆ ರಾಜ್ಯದಲ್ಲಿ ಇಷ್ಟರ ಮಟ್ಟಿಗೆ ವೈರಸ್ ಡೆಂಗಿ ಹೆಚ್ಚಾಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಅರ್ಧಂಬರ್ಧ ಹೋಗಿರ್ತಕ್ಕಂಥ ಕಾಮಗಾರಿಗಳು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ. ಯಾಕೆಂತಂದರೆ ಎಲ್ಲೆಲ್ಲಿ ಫ್ಲೈಓವರು, ಬ್ರಿಡ್ಜು, ಕೆಲವು ರಸ್ತೆಗಳು ಎಲ್ಲೆಲ್ಲಿ ಅರ್ಧಂಬರ್ಧ ನಿಂತಿದೆ ಅಲ್ಲೆಲ್ಲ ನಿಂತಿರೋಂಥ ಜಾಗದಲ್ಲಿ ಕಾಮಗಾರಿ ಸ್ಥಳಗಳಲ್ಲಿ ನೀರು ನಿಂತಿರ್ತಕ್ಕಂಥ, ಆ ನೀರಿನಿಂದ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗ್ತಿದೆ ಅಂತಕ್ಕಂಥದ್ದು ಡಾಕ್ಟರ್ ಮಂಜುನಾಥ್ ಅವರಂಥ ಒಂದು ಅಭಿಪ್ರಾಯ. ಸೊ ಇದೇ ಅಭಿಪ್ರಾಯವನ್ನೇ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ತಮ್ಮ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಮೊದಲನೇದಾಗಿ ತಾವು ಕೂಡಲೇ ಅಲರ್ಟ್ ಆಗಬೇಕು, ಕೂಡಲೇ ಅಲರ್ಟ್ ಆಗಿ BBMP ಮತ್ತು ನಗರ ಅಭಿವೃದ್ಧಿ ಏನಿದ್ದಾರೆ ಸಚಿವರು ಇದ್ದಾರೆ ಎಲ್ಲರೂ ಕೂಡ ಅಲರ್ಟ್ ಆಗಿ ನಗರಾಭಿವೃದ್ಧಿ ಇಲಾಖೆಯವರು ಕೂಡಲೇ ಡೆಂಗಿ ನಿಯಂತ್ರಣಕ್ಕೆ, ಸೊಳ್ಳೆಗಳ ನಿಯಂತ್ರಣಕ್ಕೆ ಮುಂದಾಗಬೇಕು ಅಂತಕ್ಕಂಥದ್ದು. ಅದು ಇವತ್ತು ಇದೇ ವಿಚಾರವಾಗಿಯೇ BJP ನಾಯಕರು ಕೂಡ ರಾಜ್ಯ BJPಯಿಂದ ಟ್ವೀಟನ್ನು ಮಾಡಿರ್ತಕ್ಕಂಥದ್ದು. ಟ್ವೀಟನ್ನು ಮಾಡಿ ಯುರೋಪ್ನ ದೊರೆ ಏನಿದ್ದಾರೆ ನೀರೋ ಇದ್ರಲ್ಲ, ಆ ನೀರೋ ಅವ್ರಿಗೆ ಕರ್ನಾಟಕದ ದಿನೇಶ್ ಗುಂಡೂರಾವ್ ಅವರನ್ನ ಕರ್ನಾಟಕದ ನೀರೋ ಅಂತ ಹೇಳಿ ಹೋಲಿಕೆ ಮಾಡಿರ್ತಕ್ಕಂಥದ್ದು. ಅಂದರೆ ಅಲ್ಲಿ ದೊರೆ ರೋಮ್ ಸಾಮ್ರಾಜ್ಯ ಹೊತ್ತಿ ಉರಿತಿರುವಂಥ ಸಂದರ್ಭದಲ್ಲಿ ಅಲ್ಲಿಯ ದೊರೆ ನೀರೋ ಪಿಟೀಲನ್ನು ಬಾರುತ್ತಿದ್ದಂತೆ. ಅದೇ ರೀತಿಯಾಗಿ ಇಲ್ಲಿ ಡೆಂಗಿ ಬಂದು, ಮಾರಣಾಂತಿಕ ಕಾಯಿಲೆ ಬಂದು ಜನ ಸಾವಿನ ಒಂದು ಅಂತ್ಯಕ್ಕೆ ಹೋಗ್ತಾ ಇರೋವಂತಹ ಪರಿಸ್ಥಿತಿಗಳು ಆಸ್ಪತ್ರೆಗಳಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿಯ ರಾಜ್ಯದ ಸಚಿವ ದಿನೇಶ್ ಗುಂಡೂರಾವ್ ಅವರು ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ಅನ್ನೋ ಮೂಲಕ ಅಣುಕವನ್ನು ಮಾಡಿ ಇವತ್ತನ್ನು ಪೋಸ್ಟನ್ನು ಮಾಡಿರ್ತಕ್ಕಂಥದ್ದು. ಸೊ ಈ ಮೂಲಕ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದೆ ಅನ್ನೋ ಅರ್ಥದಲ್ಲಿ ಇವತ್ತು ಟ್ವೀಟ್ ಮಾಡೋ ಮೂಲಕ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಆದರೆ ನಿನ್ನೆ ಡಾಕ್ಟರ್ ಮಂಜುನಾಥ್ ಅವರು ಹೇಳಿರುವಂತಹ ಹೇಳಿಕೆಗಳು ಏನಿದೆ, ಆ ಹೇಳಿಕೆಗಳು ಇದು ಗಾರ್ಬೇಜ್ ಸಿಟಿ ಆಗಿರ್ತಕ್ಕಂಥದ್ದು, ತ್ಯಾಜ್ಯ ವಿಲೇವಾರಿ ಕೂಡ ಸರಿಯಾಗಿ ಆಗಿಲ್ಲ. ಸೊ ಇದೆಲ್ಲದರ ಪರಿಣಾಮ ಇವತ್ತು ಸೊಳ್ಳೆಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿಯೇ ಕೂಡಲೇ ಸ್ಟೇಟ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬೇಕು ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಹಿಂದೆ ಕೂಡ ಕೋವಿಡ್ ಸಂದರ್ಭದಲ್ಲಿ ಟಾಸ್ಕ್ ಫೋರ್ಸ್ನಲ್ಲಿದ್ದರು, ಜಯದೇವ ಆಸ್ಪತ್ರೆಯ ಖ್ಯಾತ ನಿರ್ದೇಶಕರಾಗಿದ್ದರು ಈ ಹಿಂದೆ ಡಾಕ್ಟರ್ ಮಂಜುನಾಥ್ ಅವರು. ಅವರೀಗ
ಈಗ ಹಾಲಿ ಸಂಸದರಾಗಿರ್ತಕ್ಕಂಥವ್ರು ಅವರು ಕೂಡ ಸರ್ಕಾರಕ್ಕೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ಆ ಸರ್ಕಾರಕ್ಕೆ ಸಲಹೆ ಕೊಟ್ಟಿರ್ತಕ್ಕಂಥದ್ದನ್ನು ಎಷ್ಟರ ಮಟ್ಟಿಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಯಾಕೆಂತಂದರೆ ಸೊಳ್ಳೆಗಳ ನಿಯಂತ್ರಣ ಆಗದೇ ಡೆಂಗಿ ಸಂಪೂರ್ಣವಾಗಿ ನಿಯಂತ್ರಣ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಸೊ ಹೀಗಾಗಿ ಮೊದಲು ಸೊಳ್ಳೆಗಳ ನಿಯಂತ್ರಣ ಜೊತೆಗೆ ಅವರು ನೆನೆ ಒಂದು ವಿಚಾರವನ್ನು ಹೇಳಿದರು. ಅದನ್ನು ಬಹುತೇಕ ನಾಯಕರು ಅದನ್ನು ನಿರ್ಲಕ್ಷ್ಯ ಮಾಡಿದ್ರು ಏನೋ ಆ ವಿಚಾರ ಅಂತಂದರೆ ಮೊದಲು ಕೆಲವು ಸ್ಲಮ್ಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಮೊದಲು ಸೊಳ್ಳೆ ಪರ್ದೆಗಳು ಏನಿದೆ ಮಸ್ಕಿಟೋ ಕಟ್ಟನ್ಗಳನ್ನು ಮೊದಲು ಕೊಡಬೇಕು ಅಂತಕ್ಕಂಥದ್ದು. ಯಾಕೆಂತಂದರೆ ಅಲ್ಲಿ ಈಗ ಅವ್ರು ಹೇಳೋ ಪ್ರಕಾರ ಸ್ಲಮ್ ಬೋರ್ಡ್ಗಳು ಏನಿದ್ದಾವೆ ಅಲ್ಲಿ ಇರ್ತಕ್ಕಂಥವರಲ್ಲಿ ಡೆಂಗ್ಯೂ ಪ್ರಮಾಣಗಳು ಜಾಸ್ತಿ ಆಗುವಂತಹ ಲಕ್ಷಣಗಳು ಹೆಚ್ಚಾಗಿದೆ. ಹೀಗೆ ನಿರ್ಲಕ್ಷ್ಯ ಮಾಡಿದೆ ಆದರೆ ಖಂಡಿತವಾಗಲೂ ಕೂಡ ಮುಂದಿನ ದಿನಗಳಲ್ಲಿ ಸ್ಲಮ್ಗಳಲ್ಲಿ ವಾಸಿಸುವವರಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು. ಜೊತೆಗೆ ಆರೋಗ್ಯ ಸಚಿವರಂತ ದಿನೇಶ್ ಗುಂಡೂರಾವ್ ಫೀಲ್ಡ್ಗೆ ಹೋಗುವಂಥದ್ದಾಗ್ತಾ ಇಲ್ಲ. ಇಲಾಖೆಗಳ ಸಿಬ್ಬಂದಿಗಳನ್ನು ವೈದ್ಯರನ್ನ ಕರ್ಕೊಂಡು ಫೀಲ್ಡ್ಗೆ ಹೋಗಿ ಸ್ಲಮ್ಗಳಲ್ಲಿ ವಿಸಿಟ್ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಏಕೆಂದರೆ ಪ್ರಕರಣಗಳು ಜಾಸ್ತಿ ಆಗ್ತದೆ. ಇಷ್ಟಾದರೂ ಕೂಡ ಇನ್ನೂ ಕೂಡ ಎಚ್ಚೆತ್ಕೊಳ್ತಾ ಎಲ್ಲೋ ಕೇವಲ ಒಂದು ಕಡೆ ಕೂತು ಒಂದು ಸಭೆಯನ್ನು ಮಾಡ್ತಕ್ಕಂಥ ಮೀಟಿಂಗನ್ನು ಮಾಡ್ತಕ್ಕಂಥ ಅವ್ರಿಗೆ ಇನ್ಸ್ಟ್ರಕ್ಷನ್ನ ಕೊಡ್ತಕ್ಕಂಥದ್ದು. ಸೊ ಇಷ್ಟಕ್ಕೆ ಓಕೆ 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 ಥ್ಯಾಂಕ್ ಯು ಸುರೇಶ್. ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಒಂದು ಕಡೆ ಸ್ವಿಮ್ಮಿಂಗ್ ಮಾಡ್ತಾ ಇರುವಂಥ ವಿಚಾರ, ಆದರೆ ಮತ್ತೊಂದು ಕಡೆ BJP ಅದನ್ನೇ ಗುರಿಯಾಗಿಸ್ಕೊಂಡು ಟ್ವೀಟ್ ಮಾಡಿದೆ. ಈಜುಕೊಳದಲ್ಲಿ ದಿನೇಶ್ ಗುಂಡೂರಾವ್ ಅವರು ಮಸ್ತಿ ಮಾಡ್ತಿದ್ದಾರೆ ಅಂತೇಳಿ. ಸೊಳ್ಳೆ ಹೊಡೀರಿ ಅಂದರೆ ಈ ದಿನೇಶ್ ಎಲ್ಲಿ ಹೋದ್ರಪ್ಪ ಅಂತೇಳಿ ಕೋಟನ್ನು ಹಾಕಿದ್ದಾರೆ. ಡೆಂಗಿ ಆರ್ಭಟ ರಾಜ್ಯಾದ್ಯಂತ ಜೋರಾಗಿದೆ, ಆದರೆ ಇಲ್ಲಿ ಸಚಿವರು ಮಾತ್ರ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ. ಸ್ವಿಮ್ಮಿಂಗ್ ಮಾಡೋದು ತಪ್ಪಲ್ಲ, ಆದರೆ ಅವರು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ, ಆದರೆ ರಾಜ್ಯದ ಜನ ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ಆಲೋಚನೆ ಮಾಡಬೇಕಲ್ವಾ. ಎಲ್ಲ ರಾಜಕೀಯ ಮುಖಂಡರ ಮನೆ ಸುತ್ತಮುತ್ತ ಕ್ಲೀನ್ ಆಗಿದೆ, ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿದ್ದೀರಿ. ರಾಜ್ಯದ ಸ್ವಚ್ಛತೆಯನ್ನು ಕೂಡ ಕಾಪಾಡಬೇಕು, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಅದು. ರಾಜ್ಯದಲ್ಲಿ ಡೆಂಗಿ ಪಾಲಿಟಿಕ್ಸ್ ಜೋರಾಗಿದೆ. ಕಮಲ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಿಡಿ ಆಗಿದ್ದಾರೆ. ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸರ್ಕಾರಿ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟರು. ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ, ಡೆಂಗಿ ತಾಂಡವ ಆಡ್ತಾ ಇದ್ರು ಕೂಡ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ, ಗಮನ ಕೊಡ್ತಾ ಇಲ್ಲ, ವ್ಯವಸ್ಥೆ ಹದಗೆಟ್ಟಿದೆ ಅಂತ ಆರ್ ಅಶೋಕ್, ಶೋಭಾ ಕರಂದ್ಲಾಜೆ ಹಾಗೂ ಮತ್ತೊಂದು ಕಡೆ ಬೊಮ್ಮಾಯಿ ಕೂಡ ಟೀಕಿಸಿದ್ದಾರೆ. ಡೆಂಗಿ ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನೋದು ಕಮಲ ನಾಯಕರ ಆಕ್ರೋಶ. ಆರೋಗ್ಯ ಇಲಾಖೆ ಗಾಢ ನಿದ್ರೆಗೆ ಜಾರಿದೆ ಅಂತ ಸರ್ಕಾರವನ್ನ ಚಾಟಿ ಏಟು ಕೊಟ್ಟು ಬಡ್ದೆಬ್ಬಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸೂಕ್ತ ಕ್ರಮ ಇಲ್ಲ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ರಾಜ್ಯಾದ್ಯಂತ ಆಲ್ರೆಡಿ 7 ಸಾವು ಸಂಭವಿಸಿದೆ ಡೆಂಗಿಯಿಂದಾಗಿ. ಆರೋಗ್ಯ ಇಲಾಖೆ ಇಷ್ಟು ನಿದ್ರೆಗೆ ಜಾರಿದೆ. ಈ ಕಾರಣಕ್ಕಾಗಿ ಇವತ್ತು ಯಾವುದೇ ಕೆಲಸ ಆಗ್ತಾ ಇಲ್ಲ. ಕಾಮಗಾರಿ ಅರ್ಧಕ್ಕೆ ನಿಂತಿದೆ, ಅಲ್ಲೇ ನೀರು ನಿಂತಿದೆ, ಅಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. BWSSB ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ತುಂಬ ಪೈಪ್ಲೈನ್ ಸೋರಿಕೆ ಆಗ್ತಾ ಇದೆ, ಸೋರಿಕೆ ಆಗಿ ನೀರು ನಿಲ್ತಾ ಇದೆ, ಕಚರ ನಿಲ್ತಾ ಇದೆ. ಇದು ಯಾವುದನ್ನು ಕೂಡ ಗಮನಿಸುವಂಥ ಕೆಲಸವನ್ನು ಇಲ್ಲಿರುವಂಥ ಇಲಾಖೆಗಳಾಗಲಿ ಸರ್ಕಾರ ಆಗಲಿ ಮಾಡ್ತಾ ಇಲ್ಲ. ಡೆಂಗು ಜ್ವರ ಬಂದರೂ ಕೂಡ ಅವುಗಳನ್ನು ಬೇರೆ ಕೆಟಗರಿಯಲ್ಲಿ ಹಾಕಿ ಡೆಂಗು ಸಂಖ್ಯೆ ಕಡಿಮೆ ಇದೆ ಅಂತ ತೋರಿಸೋ ಮೊದಲು ಪ್ರಯತ್ನ ಮಾಡಿದರು. ಟೆಸ್ಟ್ ಕೂಡ ಭಾಳ ಕಡಿಮೆ ಮಾಡಿದ್ದಾರೆ. ಈಗಲೂ ಕೂಡ ಟೆಸ್ಟ್ ಕಡಿಮೆ ಆಗ್ತಾ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಈ ಬಾರಿ ಆಗಿದೆ. ಅವರ ಅಧಿಕೃತ ಸಂಖ್ಯೆನೇ 7,000 ಇದೆ. ಸತ್ಯ ಹೇಳಬೇಕಾದ್ರೆ ಅದರ 2 ಪಟ್ಟು ಡೆಂಗು ಇಂದ ಬಳಲ್ತಿರುವಂಥ ಪೇಷಂಟ್ಸ್ ಜಾಸ್ತಿ ಇದ್ದಾರೆ. ಪ್ರೈವೇಟಲ್ಲಿ ಭಾಳ ಜನ ಇದ್ದಾರೆ, ಸಾವು ಆಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇಷ್ಟೆಲ್ಲ ಆದರೂ ಕೂಡ ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕಾಗಿತ್ತು. ಪ್ರತಿ ತಾಲೂಕಲ್ಲೂ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಒಂದು ಕಂಟ್ರೋಲ್ ರೂಮ್ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಔಷಧಿಗಳೇನಿದೆ ಅದನ್ನು ಕೊಡೋವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಇನ್ನೂ ಮಾಡಿಲ್ಲ. ಎರಡನೇದು ನಾನು ಹೇಳೋವಂಥದ್ದು ಭಾಳ ಪ್ರಮುಖವಾಗಿ ಈ ಟೆಸ್ಟಿಂಗು. ಈಗ ನಾನು ವರದಿಯನ್ನು ತಗೊಂಡೆ, ಸುಮಾರು ಒಂದು 2 ಲಕ್ಷಕ್ಕೂ ಹೆಚ್ಚು ಜನ ಒಂದು ಸೋಂಕಿತ ವ್ಯಕ್ತಿಗಳು ಕರ್ನಾಟಕದಲ್ಲಿ ಕಾಣ್ತಾ ಇದೆ. ಇನ್ನು ಬೀದರ್ನಲ್ಲೂ ಕೂಡ ಡೆಂಗ್ಯೂ ಆರ್ಭಟ ಹೆಚ್ಚಾಗಿದೆ. ರಿಪಬ್ಲಿಕ್ ಕನ್ನಡದ ಮೂಲಕ ಅಲ್ಲಿನ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ.
ಪೌರಾಡಳಿತ ಸಚಿವರ ಜಿಲ್ಲೆಯಲ್ಲೂ ಕೂಡ ಡೆಂಗಿ ಆರ್ಭಟ ಹೆಚ್ಚಾಗಿದೆ. ಸಚಿವರ ವಿರುದ್ಧ ಈಗ ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. 6 ತಿಂಗಳಲ್ಲಿ 44 ಜನರಲ್ಲಿ ಕಾಣಿಸಿಕೊಂಡಿರುವಂತಹ ಡೆಂಗಿ. ನಗರ ಸ್ವಚ್ಛತಾ ಕಾರ್ಯದತ್ತ ಗಮನ ಕೊಡಿ ಅಂತ ಜನ ಕಳಕಳಿಯಾಗಿ ಕೇಳ್ಕೊಳ್ತಿದ್ದಾರೆ. ಬೀದರ್ನಲ್ಲಿ ಸದ್ಯದ ಸ್ಥಿತಿ, ಅದರ ಬಗ್ಗೆ ಜನ ಹೇಳಿದ್ದೇನು? ರಿಪಬ್ಲಿಕ್ ಕನ್ನಡದ ಮೂಲಕ ಜನ ಆಕ್ರೋಶಗೊಂಡಿದ್ದಾದ್ರೂ ಯಾಕೆ ನೋಡಿ. ರಾಜ್ಯಾದ್ಯಂತ ಡೆಂಗು ಆತಂಕ ಸಾಕಷ್ಟೊಂದು ಜನರಲ್ಲಿ ಮನಿ ಮಾಡ್ಯದ ಅಂತ ಹೇಳ್ಬೋದು. ಇವತ್ತು ಎಲ್ಲೆಡೆ ಏನದ ಅಂದ್ರೆ ಡೆಂಗುದಿಂದ ಈಗಾಗಲೇ ಸುಮಾರು 6 ರಿಂದ 7 ಜನ ರಾಜ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಗಡಿ ಜಿಲ್ಲೆ ಬೀದರ್ಲಿ ಕೂಡ ಅಲ್ಲಲ್ಲಿ ಏನದ ಅಂದ್ರೆ ಚರಂಡಿಗಳ ಗಬ್ನಾರ್ಲತ್ತವ, ಜನರು ಆತಂಕದಲ್ಲಿದ್ದಾರೆ. ಕಳೆದ 6 ತಿಂಗಳಲ್ಲಿ 44 ಜನರಲ್ಲಿ ಡೆಂಗು ಕೂಡ ಪತ್ತೆಯಾಗಿದೆ. ಹಾಗಾದ್ರೆ ಜನರು ನೋಡ್ಬೋದು, ನೀವು ಸಾರ್ವಜನಿಕರಿದ್ದಾರೆ. ನೇರವಾಗಿ ನಾವು ಜನರಿಗೆ ಮಾತಾಡೋಣ. ಜಿಲ್ಲಾಡಳಿತ ಈಗಾಗಲೇ ಒಂದು ಡೆಂಗ್ಯೂ ತಾಂಡವ ಆಡ್ತಾ ಇದೆ. ಅದಕ್ಕೆ ಯಾವ ರೀತಿ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾರೆ, ಯಾವ ರೀತಿ ಕ್ರಮ ಕೈಗೊಳ್ಬೇಕು, ಏನು ಕ್ರಮ ಕೈಗೊಳ್ಬೇಕು ಜಿಲ್ಲಾಡಳಿತ? ನಮ್ಮದು ಬೀದರ್ ನಗರದಾಗ ನೋಡ್ರಿ ಎಲ್ಲ ಕಡೆ ಎಷ್ಟು ಮಳೆ ಬರ್ತಾ ಇದೆ. ಎಲ್ಲ ಹೊಲಸ ಆ ಕಡೆ ಪೂರಾ ರೋಡ್ ಸೈಡ್ ಅದೆಲ್ಲ ಹೊಲಸಾಗ್ಯಾವ. ನಾಲಿಗಳು ಚರಂಡಿಗಳು ಎಲ್ಲ ಹೊಲಸಾಗ್ಯಾವ. ನಮ್ಮದು ಬೀದರ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ಬೇಕಂತಂದ್ರೆ ಫಾಗಿಂಗ್ ಮಾಡಬೇಕು. ಆಮೇಲೆ ಮಲೇರಿಯಾ, ಡೆಂಗು, ಚಿಕನ್ ಗುನಿಯಾ ಈ ಯಾವ ರೀತಿ ಸ್ಪ್ರೆಡ್ ಆಗ್ತಾ ಇದ್ದಾವೆ ಇವಕ್ಕೆಲ್ಲ ತಡೆ ಹಿಡಲಿಕ್ಕೆ ಎಲ್ಲ ಫಾಗಿಂಗ್ ಮಾಡಿರಿ. ಆಮೇಲೆ ಕೆಮಿಕಲ್ ಎಲ್ಲ ಸಿಂಪಡಿಸ್ರಿ ಅಂತ ಕೇಳ್ಕೊಳ್ತೀವಿ. ಸರ್, ಈಗ ಆದಷ್ಟು ಬೀದರ್ ನಗರದಲ್ಲಿ ನಾಲಿಗಳ ಸಮಸ್ಯೆ ಭಾಳ ದೊಡ್ಡದಿದೆ. ಯು ಜಿ ಡಿ ಮಾಡ್ತೀನಿ ಅಂಥೇಳಿ ಕೋಟ್ಯಾಂತರ ರೂಪಾಯಿ ದುಡ್ಡು ಏನದ ಅಂದ್ರೆ ಗೊತ್ತಿದ್ದಾರೆ ಏನದ ಅಂದ್ರೆ ತಿಂದು ಹಾಕ್ಲತ್ತವ. ಒಟ್ಟು ನಾಲಿ ನೀರುಗಳು, ಗಲೀಜ್ ನೀರುಗಳು ಹೊರಗೆ ಹೋಗ್ತಾ ಇಲ್ಲ. ಕ್ರಮ ಕೈಗೊಳ್ಬೇಕು ಜಿಲ್ಲಾಡಳಿತ, ನಗರಸಭೆ ಏನು ಮಾಡ್ಬೇಕಂತ? ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಎಲ್ಲ ನಗರಸಭೆ ಅಧಿಕಾರಿ ಆಗಲಿ, ನಮ್ಮದು ಡಿ ಸಿ ಅವರಾಗಲಿ, ಜಿಲ್ಲಾಡಳಿತ ಈಗ ಡಿ ಸಿ ಅವ್ರು ಹೊಸವ್ರು ಬಂದಾರೆ, ಶಿಲ್ಪಾ ಶರ್ಮಾ ಅಂತ, ಅವರು ಎಚ್ಚೆತ್ತುಕೊಳ್ಬೇಕು. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಎಚ್ಚೆತ್ತುಕೊಡಬೇಕು. ಒಣ ಮಾತಾಡಬಾರ್ದು, ಕೆಲಸ ಮಾಡಿ ತೋರಿಸ್ಬೇಕು. ಏನು ಹೇಳ್ತೀರಿ, ಏನು ಒತ್ತಾಯ ಮಾಡ್ತೀರಿ? ಏನಿಲ್ಲ, ಒತ್ತಾಯ ಏನದ ಇದಕ್ಕೆಲ್ಲ ಇವತ್ತು ಸೊಳ್ಳೆಗಳ ಕಾಟ ಹೆಚ್ಚಾಗಲಾಕ ಇವತ್ತು ಬೀದರ್ ನಗರಸಭೆ ನಿರ್ಲಕ್ಷ್ಯ ಅಂತೇಳಿ ನಾ ಹೇಳ್ಬೋದು. ಕೂಡಲೇ ಏನದ ಜಿಲ್ಲಾಡಳಿತ ಏನದಕ್ಕೆ ಎಚ್ಚೆತ್ತುಕೊಂಡು ನಗರಸಭೆ ಜಿಲ್ಲಾಡಳಿತ ಎಚ್ಚೆತ್ಕೊಂಡದ, ಜಿಲ್ಲಾಡಳಿತ ಮಲ್ಕೊಂಡದ. ಜಿಲ್ಲಾಡಳಿತ ಮಲ್ಕೊಂಡ್ಯದ. ಅದ್ರ ಕಡೆಯಿಂದ ಕೂಡಲೇ ಏನದ ಎಚ್ಚೆತ್ತುಕೊಂಡು ಏನದ ಇದು ಕ್ರಮ ಕೈಗೊಳ್ಳಬೇಕು. ಇಲ್ಲದ್ರೆ ಟೋಟಲಿ ಇವತ್ತು ಡೆಂಗ್ಯೂ, ಚಿಕನ್ ಗುನ್ಯಾ ಸಾಕಷ್ಟೊಂದು ಏನದ ಅಂದ್ರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕು ಅಂತ ಏನು ಹೇಳಿ ಸರ್? ಇಲ್ಲೇ ಬೀದರ್ ಜಿಲ್ಲೆಯವರೇ ಪೌರಾಡಳಿತ ಸಚಿವರು ಇರೋದ್ರಿಂದ ಇಲ್ಲಿ ಬಹಳಷ್ಟು ಏನದ ಅಂದ್ರೆ ಕೆಲಸಗಳಾಗಬೇಕು, ಕ್ಲೀನ್ ಮೇಂಟೈನ್ ಆಗಬೇಕು. ಎಲ್ಲ ಡ್ರೈನೇಜು, ನಾಲಿ ಎಲ್ಲ ಏನದ ಹೊಲಸು ಗಬ್ಬೆ ಆಗಿ ಏನದ ಹೊಲಸು ನಾರ್ತಾ ಇದೆ. ಅದ್ರ ಸಲುವಾಗಿ ಡೆಂಗು ಬರೋದೇನದ ತಡೆ ಹಿಡ್ಲಿಕ್ಕೆ ಏನದ ಅಂದ್ರೆ ಸ್ವಲ್ಪ ಪರ್ಸ್ನಲ್ ಏನದ ಅಂದ್ರೆ ಅವ್ರು ಕಾಳಜಿ ವಹಿಸಿದ್ರೆ ಜಿಲ್ಲಾಡಳಿತ ಆಗಲಿ ಮತ್ತು ಪೌರಾಡಳಿತ ಸಚಿವರಾಗಲಿ ಸ್ವಲ್ಪ ಪರ್ಸನಲ್ ಅದು ಮಾಡ್ತಾರೆ. ಪೌರಾಡಳಿತ ಸಚಿವರು ನೋಡ್ಲೇಬೇಕು. ಪೌರಾಡಳಿತ ಸಚಿವರ ತವರು ಜಿಲ್ಲೆಯಲ್ಲಿ ಎಲ್ಲ ಚರಂಡಿಗಳು ಗಬ್ಬು ನಾರ್ಲತ್ತವ. ಜನರನ್ನು ಚಿಕನ್ ಗುನ್ಯಾ, ಡೆಂಗು ಜ್ವರಕ್ಕೆ ಆತಂಕೀಡಾಗಿದ್ದಾರೆ. ತಕ್ಷಣವೇ ಸಚಿವರು ಅಧಿಕಾರಿಗಳ ಸಭೆ ತಗೊಂಡು ಈಗಾಗಲೇ ಕಳೆದ 6 ತಿಂಗಳು 44 ಜನರಲ್ಲಿ ಡೆಂಗ್ಯೂ ಪತ್ತೆಯಾಗಿದೆ. ಈಗಲಾದರೂ ಜನರಲ್ಲಿದ್ದಂಥ ಭಯ, ಆತಂಕ ದೂರ ಮಾಡೋಂಥ ಕೆಲಸ ಮಾಡಬೇಕು. ಇಡೀ ನಗರದಲ್ಲಿ ಫಾಗಿಂಗ್ ಮಾಡಲೇಬೇಕು ಅಂತೇಳಿ ಬೀದರ್ ಜನ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.